ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಳಿನಿ ಮತ್ತು ನನ್ನ ಚಾನಲ್ ದಿ ಬ್ಲಿಸ್ಫುಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಸೊ ಇವತ್ತಿನ ಎಪಿಸೋಡ್ ಇದು ಸೀರೀಸ್, ನಾನೊಂದು ಸೀರೀಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಎಪಿಸೋಡ್ ಕೊನೆ ತನಕ ನೋಡಿ. ಹಾಗೆ ಇದರಲ್ಲಿ ನಾನು ನಿಮ್ಮ ಪರ್ಸನಲ್ ಇಯರ್ ನಂಬರ್ ಬಗ್ಗೆ ಹೇಳ್ತೀನಿ, ಯೂನಿವರ್ಸಲ್ ಇಯರ್. ಈಗ ಹೊಸ ವರ್ಷ ಇನ್ನೇನು ಬರ್ತಾ ಇದೆ, ನವೆಂಬರ್ ಸ್ಟಾರ್ಟ್ ಆಯಿತು. ಇವತ್ತು ಆಲ್ರೆಡಿ 6ನೇ ತಾರೀಕು. ಸೊ ಎಷ್ಟು ಒಂದು 55 ದಿನ ಇದೆ. ಸೊ ಇನ್ನು ಸ್ವಲ್ಪ ದಿನಗಳಲ್ಲಿ ಹೊಸ ವರ್ಷ ಸ್ಟಾರ್ಟ್ ಆಗುತ್ತೆ. ಆ ಹೊಸ ವರ್ಷ ಹೇಗಿರುತ್ತೆ, ನಿಮಗೆ ಏನೇನು ಚಾಲೆಂಜಸ್ ಇರುತ್ತೆ, ಏನು ಒಳ್ಳೆಯದಾಗುತ್ತೆ, ಏನು ನಿಮ್ಮ ಸ್ಟ್ರಗಲ್ಸ್ ಇರುತ್ತೆ, ಏನು ರೆಮಿಡೀಸ್ ಮಾಡಬಹುದು, ಸೊ ಅದೆಲ್ಲ ನಾವು ತಿಳ್ಕೊಳ್ಳೋಣ. ಈ ಸೀರೀಸಲ್ಲಿ ನಾನು ಪ್ರತಿಯೊಬ್ಬರಿಗೂ ಹೇಳ್ತೀನಿ. ಸೊ ಇದು ಪರ್ಸನಲ್ ಇಯರ್ ನಂಬರ್ ತೊಗೊಂಡು ನಾವೀಗ 2026ರಲ್ಲಿ ನಮ್ಮ ಪರ್ಸನಲ್ ಇಯರ್ ನಂಬರ್ ಏನು ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡೋಣ, ಕ್ಯಾಲ್ಕುಲೇಟ್ ಮಾಡೋಣ. ಅದು ಹೇಗೆ ಅಂತ ನಾನು ಇದರಲ್ಲಿ ತಿಳಿಸ್ಕೊಡ್ತೀನಿ. ಇವತ್ತಿನ ಎಪಿಸೋಡಲ್ಲಿ ನಾನು ತಿಳಿಸ್ಕೊಡ್ತೀನಿ. ಈ ಸೀರೀಸ್ ಪೂರ್ತಿನಲ್ಲಿ ನಾನು ಪ್ರತಿ ಒಂದು ನಂಬರ್ 1ರಿಂದ 9 ನಂಬರ್ ಇದೆಯಲ್ಲ, ಅದರಲ್ಲಿ ಯಾರ್ಯಾರಿಗೆ ಹೇಗೆ ಹೇಗೆ ಇದೆ ಈ ವರ್ಷ, ಹೊಸ ವರ್ಷ ಏನೇನು ನಿಮಗೆ ಆಗುತ್ತೆ ಅಂತ. ಸೊ ನಮ್ಮ ಇದು ಏನಾದರೂ ಇದ್ದರೆ ರೆಮಿಡಿ ಏನಾದರೂ ರೆಮಿಡೀಸ್ ಮಾಡಿದ್ರೆ ಏನೋ ಸ್ಟೋನ್ಸ್ ಕ್ರಿಸ್ಟಲ್ಸ್ ಇಟ್ಕೊಂಡು ರೆಮಿಡಿ ಮಾಡ್ಕೋಬೋದಾ ಏನು, ಅದ್ರ ಬಗ್ಗೆ ಎಲ್ಲನೂ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಾಗಿ ನೀವು ಕೊನೆ ತನಕ ನೋಡಿ ಈ ವಿಡಿಯೋನ. ಸೊ ಹೊಸದಾಗಿ ಬಂದಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಇದು ಫಸ್ಟ್ ಎಪಿಸೋಡು. ಫುಲ್ ಇನ್ನೂ ಸುಮಾರು ಇದೆ ಈ ಸೀರೀಸಲ್ಲಿ. ಅಟ್ಲೀಸ್ಟ್ ಒಂದು 5-6 ಇದಾದರೂ ವೀಡಿಯೋಸ್ ಆದರೂ ಮಾಡ್ತೀನಿ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರಬೇಕು, ನನ್ನ ಚಾನಲ್ನ ನೀವು ಫಾಲೋ ಮಾಡ್ತಾ ಇದ್ದರೆ ನನಗನ್ಸುತ್ತೆ ಆಚೆ ವರ್ಷ ನಾನು ಈ ಪರ್ಸನಲ್ ಇಯರ್ ನಂಬರ್ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಅದು ನಾನು ಪೂರ್ತಿ ಎಲ್ಲ ಫುಲ್ ಡೀಟೇಲ್ಸ್ ಎಲ್ಲನೂ ನಮಗೆ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಅದು ಪ್ರತಿಯೊಂದು ನಂಬರ್ 1ರಿಂದ 9 ನಂಬರ್ದು ಏನು ಅದರದ್ದೆಲ್ಲ ಪ್ರಿಡಿಕ್ಷನ್ಸು 2024 ಪ್ರಿಡಿಕ್ಷನ್ಸ್ ಹೇಗಿರುತ್ತೆ ಅಂತೆಲ್ಲ ನಾನು ತಿಳಿಸ್ಕೊಟ್ಟಿದ್ದೆ. ಸೊ 2025 ನಾನು ಮಾಡಲಿಲ್ಲ, ಬಟ್ ಈ ವರ್ಷ ನಾನು ಮಾಡೋಣ ಅಂದ್ಕೊಂಡೆ. 2026ಕ್ಕೆ ಬೇಸ್ಡ್ ಆನ್ ಪರ್ಸನಲ್ ಇಯರ್ ನಂಬರ್ ಹೇಗಿರುತ್ತೆ ಅನ್ನೋದನ್ನು ನಾನು ಮಾಡಿ ತಿಳಿಸೋಣ ಅಂತ ಅನಿಸಿ ನಾನು ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿಂದ. ಸೊ ಇದು ಸೀರೀಸು. ಸೊ ಇವತ್ತಿನ ಎಪಿಸೋಡಲ್ಲಿ ನಿಮಗೆ ಪರ್ಸನಲ್ ಇಯರ್ ನಂಬರ್ ಹೇಗೆ ಕಂಡುಹಿಡಿಯೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಹಾಗೆಯೇ ಯೂನಿವರ್ಸಲ್ ಇಯರ್ ಈ 2026 ಇನ್ ಜನರಲ್, ಅದಕ್ಕೆ ಯೂನಿವರ್ಸಲ್ ಇಯರ್ ಅಂತ ಹೇಳ್ತೀವಿ. ಇನ್ ಜನರಲ್ 2026 ನಂಬರ್, ಯೂನಿವರ್ಸಲ್ ಇಯರ್ ನಂಬರ್ ಏನಿರುತ್ತೆ ಅದ್ರದ್ದು ಬಗ್ಗೆನೂ ತಿಳ್ಕೊಳ್ಳೋಣ. ಸೊ ಹಾಗೆ ಟೈಮ್ ಇದ್ರೆ ನೋಡ್ತೀನಿ. ತುಂಬ ಜಾಸ್ತಿ ಆಗಲಿಲ್ಲ ಅಂದರೆ ಪರ್ಸನಲ್ ಇಯರ್ ನಂಬರ್ 1 ಬಗ್ಗೆನೂ ಹೇಳ್ತೀನಿ. ಇಲ್ಲ ಜಾಸ್ತಿ ಆಯಿತು ಇದು ಎಪಿಸೋಡ್ ಅಂತ ಹೇಳಿದ್ರೆ, ತುಂಬ ಉದ್ದ ಆಯಿತು ಅಂದರೆ ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ಸ್ಟಾರ್ಟ್ ಮಾಡ್ತೀನಿ. ಪ್ರತಿಯೊಂದು ನಂಬರ್ 1ರಿಂದ 9 ತನಕ ಪ್ರತಿಯೊಂದು ನಂಬರ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಅಫ್ಕೋರ್ಸ್ ನಾನು 2023ರಲ್ಲಿ ಡೀಟೇಲಾಗಿ ನಾನು ತಿಳಿಸ್ಕೊಟ್ಟಿದ್ದೆ, ಬಟ್ ಮತ್ತೊಂದು ಸಲ ನಾನು ಪರ್ಸನಲ್ ಇಯರ್ ನಂಬರ್ ಹೇಗೆ ನೀವು ಫೈಂಡ್ ಔಟ್ ಮಾಡೋದು ಅನ್ನೋದನ್ನು ನಾನು ಶಾರ್ಟಾಗಿ, ತುಂಬಾ ಸಿಂಪಲ್ ಅದನ್ನು ನಾನು ಇವತ್ತು ಈ ಎಪಿಸೋಡಲ್ಲಿ ನಾನು ನಿಮಗೆ ಡೆಮಾನ್ಸ್ಟ್ರೇಟ್ ಮಾಡ್ತೀನಿ. ಸೊ ಅದಕ್ಕೆ ನೀವು ಏನು ಬೇಕು, ನಿಮಗೆ ಒಂದು ಬುಕ್ಕು ಮತ್ತು ಪೆನ್ ಬೇಕು, ಅವೆರಡು ತೊಗೊಂಡ್ಬನ್ನಿ. ಹಾಗೆ ನಿಮ್ಮ ಮಂತ್, ಜನ್ಮ ದಿನಾಂಕ ಮತ್ತು ಜನ್ಮ ತಿಂಗಳು, ನೀವು ಯಾವ ತಿಂಗಳು ಹುಟ್ಟಿದ್ರಿ ಮತ್ತು ಯಾವ ದಿನ ಹುಟ್ಟಿದ್ರಿ ಅವೆರಡು ನಂಬರ್ಸ್ ಬೇಕು ಅಷ್ಟೇ. ಸೊ ಈ ಪರ್ಸನಲ್ ಇಯರ್ ನಂಬರ್ ನೀವು ಆಲ್ರೆಡಿ ನೋಡಿದಿದ್ರೆ ನಿಮ್ಗೆ ಗೊತ್ತಿರುತ್ತೆ ಪರ್ಸನಲ್ ಇಯರ್ ನಂಬರ್ ಅಂದರೆ ಏನು ಅಂತ. ಸೊ ಪರ್ಸನಲ್ ಇಯರ್ ನಂಬರ್ ಏನು ರಿವೀಲ್ ಮಾಡುತ್ತೆ ಅಂದರೆ, ಈ ವರ್ಷ ಯಾವುದೇ ವರ್ಷದಲ್ಲಿ ನೀವು ನಿಮ್ಮ ಪರ್ಸನಲ್ ಇಯರ್ ನಂಬರ್ ಸೊ ನೀವು ಫೈಂಡ್ ಔಟ್ ಮಾಡ್ತೀರಲ್ಲ, ಪ್ರತಿ ವರ್ಷಕ್ಕೂ ನಿಮ್ಮ ಪರ್ಸನಲ್ ಇಯರ್ ನಂಬರ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಆ ಪ್ರತಿ ವರ್ಷದಲ್ಲಿ ಆ ವರ್ಷದಲ್ಲಿ ಏನು ನಿಮ್ಮ ಪರ್ಸನಲ್ ಇಯರ್ ನಂಬರ್ ನೀವು ಫೈಂಡ್ ಔಟ್ ಮಾಡ್ತಿರೋ ಅದರಿಂದ ನಿಮಗೆ ಏನೇನು ತಿಳಿಯುತ್ತೆ ಅಂದರೆ, ನಿಮ್ಮ ಆ ವರ್ಷ ಹೇಗಿರುತ್ತದೆ ಅಂತ ತಿಳ್ಕೊಳ್ತೀರಾ ನೀವು. ಹಾಗೆ ನೀವು ತಿಳ್ಕೊಬೋದು. ಹಾಗೆಯೇ ನಿಮಗೆ ಏನೇನು ಚಾಲೆಂಜಸ್ ಬರುತ್ತೆ, ನಿಮ್ಗೆ ಏನು ಒಳ್ಳೆಯದಾಗೋದು, ಏನು ಬೆನಿಫಿಟ್ಸು, ಏನು ಅಡ್ವಾಂಟೇಜಸ್ಸು, ಚಾಲೆಂಜಸ್ ಬಂದರೆ ಅದರದ್ದು ಏನು ರೆಮಿಡೀಸ್ ಅಂತ ನಾನು ಕೂಡ ತಿಳಿಸ್ಕೊಡ್ತೀನಿ. ಅದೆಲ್ಲ ನೀವು ತಿಳ್ಕೊಬಹುದು. ಸೊ ರೆಡಿನಾ? ಸೊ ನಾವು ಕಲ್ತ್ಕೊಳ್ಳೋಣ ಪರ್ಸನಲ್ ಇಯರ್ ನಂಬರ್ ಅಂದರೆ ಹೇಗೆ ಅಂತ, ಅದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತಲೂ ಕಲ್ತ್ಕೊಂಡ್ಕೊಳ್ಳೋಣ. ಸೊ ಅದು ಪರ್ಸನಲ್ ಇಯರ್ ನಂಬರು ಆ್ಯಸ್ ಯೂಶುವಲ್ ಎಲ್ಲ ನ್ಯೂಮರಾಲಜಿನಲ್ಲಿ ಗೊತ್ತಲ್ಲ, 1ರಿಂದ 9 ತನಕ ನಂಬರ್ಸ್ ಇರುತ್ತೆ. ಸೊ ಪರ್ಸನಲ್ ಇಯರ್ ನಂಬರ್ ಕೂಡ 1ರಿಂದ 9 ಇರುತ್ತೆ. ಸೊ ಪೂರ್ತಿ ಹೇಗಿರುತ್ತೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಸೊ ಈಗ ನಾವು ಇದಕ್ಕೆ ಬಂದರೆ, ಅದು ಸಿಂಗಲ್ ಡಿಜಿಟ್ ಆಗಿರುತ್ತೆ ಪರ್ಸನಲ್ ಇಯರ್ ನಂಬರು. ಸೊ ಅದು ಏನೇನು ನಮ್ಮ ಯುನೀಕ್ ಎನರ್ಜಿ ಏನಿದೆ, ನಮ್ಮ ಇಯರ್ದು, ನಮ್ಮ ವರ್ಷದ ಥೀಮ್ ಏನು, ಹೊಸ ವರ್ಷದ ಥೀಮ್ ಏನು, ಹೇಗಿರುತ್ತೆ ಅಂತೆಲ್ಲ ನಾವು ತಿಳ್ಕೊಬೋದು. ಅದು ಹೇಗೆ ನಾವು ಕಂಡುಹಿಡಿಯೋದು, ಅದಕ್ಕೆ ನಮಗೆ ಬರ್ತ್ ಮಂತ್ ಮತ್ತು ಬರ್ಡೇ ಬೇಕು, ಮತ್ತು ಆ ವರ್ಷ ಯಾವ ವರ್ಷದ ನೀವು ಪರ್ಸನಲ್ ಇಯರ್ ನಂಬರ್ ಕಂಡುಹಿಡಬೇಕು ಅದು ಬೇಕು. ಸೊ ಅದು ನಮಗೆ ಇವಿಷ್ಟು ಕಂಡುಹಿಡಿದ್ರೆ ಆ ಪರ್ಸನಲ್ ಇಯರ್ ನಂಬರ್ 1ರಿಂದ 9 ತನಕ ಯಾವುದಾದ್ರು ನಂಬರ್ ಆಗಿರ್ಬೋದು, ಅದರಿಂದ ನಮಗೆ ಆಪರ್ಚುನಿಟೀಸು, ಚಾಲೆಂಜಸ್ಸು ಆ ವರ್ಷದಲ್ಲಿ ಪರ್ಟಿಕ್ಯುಲರ್, ಈಗ ನಾವು ಪರ್ಟಿಕ್ಯುಲರ್ ಇಯರ್ 2026 2026 ಅಂತ ತೊಗೊಳ್ತಾ ಇರೋದ್ರಿಂದ, ಈಗ ಹೊಸ ವರ್ಷ 2026ನಲ್ಲಿ ನಿಮಗೆ ಏನು ಆಪರ್ಚುನಿಟೀಸ್ ಬರುತ್ತೆ, ಹಾಗೆ
ಏನು ಚಾಲೆಂಜಸ್ ಬರುತ್ತೆ ಅದೆಲ್ಲನೂ ನಾವು ಫೈಂಡ್ ಔಟ್ ಮಾಡಬಹುದು. ಸೊ ನಾವು ಹೇಗೆ ಪರ್ಸನಲ್ ಇಯರ್ ನಂಬರ್ ಇದು ಮಾಡೋದು, ಫೈಂಡ್ ಔಟ್ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಸೊ ಅದನ್ನು ನಾವು ಮಾಡೋಣ. ಓಕೆ, ಅದಕ್ಕೆ ನೀವು ಪುಸ್ತಕ ಬೇಕು, ಒಂದು ಪುಸ್ತಕ ಮತ್ತು ಪೆನ್ ತೊಗೊಂಡು ಬನ್ನಿ. ಹಾಗೆ ನಿಮ್ಮ ಇದು ಡೇಟ್ ಆಫ್ ಬರ್ತ್, ಜನ್ಮ ದಿನಾಂಕ ಮತ್ತು ಯಾವ ತಿಂಗಳಲ್ಲಿ ಹುಟ್ಟಿದ್ರಿ ಅದನ್ನು ಕೂಡ ನೀವು ಬರ್ಕೊಂಡು ಇಟ್ಕೊಳ್ಳಿ. ಸೊ ಅದು ಸ್ಟೆಪ್ಸ್ ತುಂಬ ಸಿಂಪಲ್ ಸ್ಟೆಪ್ಸ್, ನಾನೀಗ ಡೆಮಾನ್ಸ್ಟ್ರೇಟ್ ಮಾಡ್ತೀನಿ. ನೀವು ಹುಷಾರಾಗಿ ನೋಡಿ. ಸೊ ಅರ್ಥ ಆಗಲಿಲ್ಲ ಮತ್ತೆ ರಿವೈಂಡ್ ಮಾಡಿ ಅದನ್ನು ನೋಡಿ, ಆಮೇಲೆ ನೀವು ಫೈಂಡ್ ಔಟ್ ಮಾಡಿ ಪರ್ಸನಲ್ ಇಯರ್ ನಂಬರ್ ನಿಮ್ಮದೇನು ಅಂತ ನೀವು ಅದನ್ನು ಕಂಡಿಡ್ಕೊಂಡು ಒಂದು ಕಡೆ ಬರೆದು ಇಟ್ಕೊಳ್ಳಿ. ಓಕೆ, ಸೊ ಈಗ ನಾವು ಪರ್ಸನಲ್ ನಂಬರ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ, ಪರ್ಸನಲ್ ಇಯರ್ ನಂಬರ್ ಇದು ಮಾಡೋಣ. ಸೊ ಫಸ್ಟ್ ಸ್ಟೆಪ್ಪಲ್ಲಿ ನಿಮಗೆ ಬರ್ತ್ ಮಂತ್ ಮತ್ತು ಇದು ಬೇಕು, ಜನ್ಮ ದಿನಾಂಕ ಮತ್ತು ತಿಂಗಳು. ಸೊ ನಿಮ್ಮ ಈಗ ಎಕ್ಸಾಂಪಲ್ ಆಗಿ ತೊಗೊಳ್ಳೋಣ. ಏಪ್ರಿಲ್ 19, ಏಪ್ರಿಲ್ 19 ಸೊ ವರ್ಷ ತೊಗೋಬೇಡಿ. ಸೊ ಪರ್ಸನಲ್ ಇಯರ್ ನಂಬರ್ಗೆ ನಿಮ್ಮ ತಿಂಗಳು, ಯಾವ ತಿಂಗಳಲ್ಲಿ ನೀವು ಹುಟ್ಟಿದ್ದೀರಿ, ಯಾವ ದಿನಾಂಕ ಅಷ್ಟು ಸಾಕು. ಸೊ ನಾನು ಎಕ್ಸಾಂಪಲ್ ಆಗಿ ಇದನ್ನು ತೊಗೊಂಡಿದ್ದೀನಿ, ಏಪ್ರಿಲ್ 19 ತೊಗೊಂಡಿದ್ದೀನಿ. ಸೊ ಅದಾದಮೇಲೆ ಏನು ಮಾಡಬೇಕು, ಇವೆರಡು ನಂಬರ್ಸ್ನ ಇದು ಮಾಡಬೇಕು. ಏಪ್ರಿಲ್ ಅಂದರೆ 4 ಬರುತ್ತೆ, ಪ್ಲಸ್ ಇದು 1 + 9. ಸೊ ಬಿಡಿ ಬಿಡಿ ಮಾಡಬೇಕು. ಏಪ್ರಿಲ್ ಅಂತ ಹೇಳಿದ್ರೆ ಹೇಗೆ ಬರಿತೀವಿ ನಾವು, 19/4 ಅಂತ ಬರ್ತೀವಲ್ಲ ಏಪ್ರಿಲ್ಗೆ. ಸೊ ಹಾಗೆ ನೀವು ಬಿಡಿ ಬಿಡಿಯಾಗಿ 4 + 1 + 9 ಮಾಡಬೇಕು, ಆ್ಯಡ್ ಮಾಡಬೇಕು. 4 + 1 5, 5 + 9 14. ಇದು ಸ್ಟೆಪ್ 1. ಸ್ಟೆಪ್ 2. ಸೊ ಸ್ಟೆಪ್ 2ನಲ್ಲಿ ಏನು ಮಾಡಬೇಕು ಅಂದರೆ, ಸೊ ಈ ವರ್ಷ, ಈಗ ಈ ವರ್ಷ ಯಾವುದು 2026 ಅಂದರೆ ಕಮಿಂಗ್. ಈಗ ನಾವು ಯಾವ ಪರ್ಸನಲ್ ನಂಬರ್ ನೋಡ್ತಾ ಇದ್ದೀವಿ, ಯಾವ ವರ್ಷಕ್ಕೆ ಪರ್ಸನಲ್ ಇಯರ್ ನಂಬರನ್ನು ನೋಡ್ತಿದ್ವಿ, ಹೊಸ ವರ್ಷ ಇದು 2026. ಸೊ ಅದನ್ನು ಬರ್ಕೋಬೇಕು. ಅದರದ್ದು ಎಲ್ಲ ಪ್ರತಿಯೊಂದು ನಂಬರ್ನ ಬಿಡಿ ಬಿಡಿಯಾಗಿ ನೀವು ಆ್ಯಡ್ ಮಾಡಬೇಕು. 2 + 0 + 2 + 6 ಎಷ್ಟು ಬರುತ್ತೆ? 2 + 0 4, 6, 10. ಇದನ್ನು ಫಸ್ಟ್ ಹಾಗೆ ಇಟ್ಕೊಳ್ಳೋಣ. ಇದನ್ನು ಬೇಕಿದ್ರೆ ಹಿಂಗೂ ಮಾಡ್ಬೋದು, ಈಸಿ ಮಾಡೋದಕ್ಕೆ. ಈಗ ಡಬಲ್ ಡಿಜಿಟ್ ಬಂದಿರೋದಲ್ಲ, ಅದನ್ನು ಸಿಂಗಲ್ ಮಾಡ್ಕೋಬೋದು. 1 + 0 ಮಾಡಿ 1 ಅಂತಲೇ ಇಟ್ಕೊಳ್ಳೋಣ. ಇಲ್ಲೇ ಮಾಡ್ಕೊಂಬಿಡೋಣ, ಈಸಿ ಆಗುತ್ತೆ ಅವಾಗ ಅಲ್ವಾ. ಸೊ 1 ಆಯಿತು. ಸೊ ನೆಕ್ಸ್ಟ್ ಸ್ಟೆಪ್ ಏನಂತ ಮಾಡೋದು, ರಿಸಲ್ಟ್. ಈಗ ಸ್ಟೆಪ್ 1 ಮತ್ತು ಸ್ಟೆಪ್ 2 ಅವೇ ಆ್ಯಡ್ ಮಾಡಬೇಕು. ಸ್ಟೆಪ್ 1 + ಸ್ಟೆಪ್ 2. ಸ್ಟೆಪ್ 1 ಮತ್ತು ಸ್ಟೆಪ್ 2 ಆ್ಯಡ್ ಮಾಡಬೇಕು. ಸೊ ಸ್ಟೆಪ್ 1ನಲ್ಲಿ ಎಷ್ಟು ನಂಬರ್ ಬಂದಿದೆ? ಸ್ಟೆಪ್ 1 14 ಬಂದಿದೆ, ಪ್ಲಸ್ ಸ್ಟೆಪ್ ಇದರಲ್ಲಿ ನಾವು ಫುಲ್ ಆ್ಯಡ್ ಮಾಡಿಬಿಟ್ವಿ. 2 ಡಬಲ್ ಡಿಜಿಟ್ ಬಂದಿತ್ತಲ್ಲ, ಈಗ ನಾವು 2026 ಎಲ್ಲ ಕಡೆ ಯೂಸ್ ಮಾಡ್ತೀವಿ ನಾವು, ಅದಕ್ಕೆ ಅದನ್ನು 1 + 0 ಮಾಡಿ 1 ಮಾಡಿದ್ವಿ. ಸೊ ಆವಾಗ ಏನಾಗುತ್ತೆ, 14 + 1 ಅಂದರೆ 15 ಆಯಿತು. ಸೊ ಡಬಲ್ ಡಿಜಿಟ್ ಬಂದಿದೆ. ಡಬಲ್ ಡಿಜಿಟ್ ಬಂದಿದ್ದನ್ನ ಸಿಂಗಲ್ ಮಾಡಬೇಕು ಯಾವಾಗಲೂ. ಯಾವುದು ಬರುತ್ತೆ ಡಬಲ್ ಡಿಜಿಟ್ನ ನೀವು ಸಿಂಗಲ್ ಡಿಜಿಟ್ ಮಾಡಬೇಕು. ಸೊ ಅದಕ್ಕೆ ಏನು ಮಾಡ್ತೀವಿ, ಈಗ ನಾವು 14 + 1 15 ಬಂದಿದೆಯಲ್ಲ, ಅದನ್ನು ಹೇಗೆ ಮಾಡ್ತೀವಿ, 1 + 5 = 6. ಓಕೆ, ಸೊ 6 ಇದು ನಿಮ್ಮ ಪರ್ಸನಲ್ ಇಯರ್ ನಂಬರ್. ಸೊ ನಿಮ್ಮ ಪರ್ಸನಲ್ ಇಯರ್ ನಂಬರ್ ಏಪ್ರಿಲ್ 19 ಎಕ್ಸಾಂಪಲ್ಗೆ ಯಾವುದದು 6. ಸೊ ಇನ್ನೊಂದು ಇಂಪಾರ್ಟೆಂಟ್ ಇದು ಏನು ನೆನ್ಪಿಡ್ಕೋಬೇಕು ಅಂತ ಹೇಳಿದ್ರೆ, ಸೊ ಇದು 4ನೇ ಸ್ಟೆಪ್ಪು, ಅಂದರೆ ಡಬಲ್ ಡಿಜಿಟ್ನ ಇದು ಮಾಡೋದು. ಗೊತ್ತಾಯ್ತಲ್ಲ. ಸೊ ಫಸ್ಟಿಗೆ ನಿಮ್ಮ ಜನ್ಮ ದಿನಾಂಕ ತಿಂಗಳು ತೊಗೊಳ್ಳಿ, ಅವೆಲ್ಲ ಆ್ಯಡ್ ಮಾಡಿಕೊಂಡು ಒಂದು ನಂಬರ್ ಮಾಡ್ಕೊಳ್ಳಿ. ಹಾಗೆ ಈಗ ಯಾವ ವರ್ಷಕ್ಕೆ ನೀವು ಪರ್ಸನಲ್ ಇಯರ್ ನಂಬರ್ ತೊಗೋಬೇಕು ಅಂತಿದ್ದೀರಾ, ಕ್ಯಾಲ್ಕುಲೇಟ್ ಮಾಡಬೇಕು ಅಂತಿದ್ದೀರಾ,
ಅದರದ್ದೆಲ್ಲನೂ ನಂಬರ್ಸ್ ಆ್ಯಡ್ ಮಾಡಿ ಸಿಂಗಲ್ ಡಿಜಿಟ್ ಮಾಡ್ಕೊಳ್ಳಿ. ಈಗ ಸ್ಟೆಪ್ 1 ಮತ್ತು ಸ್ಟೆಪ್ 2ದು ಎರಡರದ್ದು ನಂಬರ್ನ ಆ್ಯಡ್ ಮಾಡಿ, ಆವಾಗ ಡಬಲ್ ಡಿಜಿಟ್ ಬರುತ್ತೆ. 15 ಬಂದಿದೆ. ಸೊ ಅದನ್ನು ಮತ್ತೆ ಸಿಂಗಲ್ ಡಿಜಿಟಾಗಿ ಮಾಡ್ಕೊಳ್ಳಿ. ಸೊ ಇನ್ನೊಂದು ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಏನು ನೋಟ್ ಮಾಡ್ಕೋಬೇಕು, ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಸೊ ನಿಮ್ಮದು ಡಬಲ್ ಡಿಜಿಟ್ ಸಪೋಸ್ 11, 22 ಬಂದರೆ, ಸೊ ಅದನ್ನು ಸಿಂಗಲ್ ಮಾಡಬೇಡಿ, ಸಿಂಗಲ್ ಡಿಜಿಟಾಗಿ ಮಾಡಿಕೊಡ್ದು. ಯಾಕಂದರೆ ಇವ 11 ಮತ್ತು 22 ಏನಂತ ಹೇಳಿದ್ರೆ ಅದು ಮಾಸ್ಟರ್ ನಂಬರ್ಸ್ ಅಂತ ಹೇಳ್ತೀವಿ. ಇದನ್ನು ಮಾಸ್ಟರ್ ನಂಬರ್ಸ್ ಅಂತ ಹೇಳ್ತೀವಿ. ಓಕೆ, ಸೊ 11 ಮತ್ತು 22 ಮಾಸ್ಟರ್ ನಂಬರ್ಸ್, ಅದನ್ನು ನೀವು ಸಿಂಗಲ್ ಡಿಜಿಟಾಗಿ ಮಾಡಿಕೊಡ್ದು. ಸೊ ಕೀಪ್ ದೆಮ್ ಆ್ಯಸ್ ಇಟ್ ಈಸ್. ಓಕೆ, ಸೊ ಅದನ್ನು 11 ಮತ್ತು 22 ಅಂತಲೇ ಇಟ್ಕೋಬೇಕು. ಓಕೆ, ಸೊ ಅದನ್ನು ನೀವು ಸಿಂಗಲ್ ಡಿಜಿಟಾಗಿ ಕನ್ವರ್ಟ್ ಮಾಡ್ಕೊಳ್ಳೋ ಕೂಡ್ದು. ಸೊ ಇದೆಲ್ಲ ಸ್ಟೆಪ್ಸು. ಸೊ ಗೊತ್ತಾಯ್ತಲ್ಲ. ಸೊ ಸಪೋಸ್ ನೀವೆಲ್ಲ ಆ್ಯಡ್ ಮಾಡಿದಾಗ ನಿಮ್ಮದು 11 ಅಥವಾ 22 ಬಂತು, ಕೊನೆಯ ನಂಬರ್, ಲಾಸ್ಟ್ ನಂಬರ್ 11 ಅಥವಾ 22 ಬಂತು ಅಂತ ಹೇಳಿದ್ರೆ ಅದನ್ನು ಸಿಂಗಲ್ ಡಿಜಿಟಾಗಿ ಕನ್ವರ್ಟ್ ಮಾಡಿಕೊಡ್ದು. 11, 22 ಬಿಟ್ಟು ಇನ್ಯಾವ ನಂಬರ್ಸ್ ಬಂದ್ರೂ ಡಬಲ್ ಡಿಜಿಟ್ನ ನೀವು ಸಿಂಗಲ್ ಡಿಜಿಟಾಗಿ ಕನ್ವರ್ಟ್ ಮಾಡಬೇಕು. ಓಕೆ, ಸೊ ಇಲ್ಲಿ ನಿಮಗೆ ಪರ್ಸನಲ್ ಇಯರ್ ನಂಬರ್ ಸಿಗುತ್ತೆ. ಆ ಪರ್ಸನಲ್ ಇಯರ್ ನಂಬರ್ನ ಇಟ್ಕೊಳ್ಳಿ, ತುಂಬ ಜೋಪಾನ ಮಾಡ್ಕೊಳ್ಳಿ, ಇಟ್ಕೊಳ್ಳಿ, ಒಂದು ಕಡೆ ಬರ್ಕೊಳ್ಳಿ. ಯಾಕಂದರೆ ಅದ್ರ ಪ್ರಕಾರ ನಾನು ಮುಂದೆ ನಿಮಗೆಲ್ಲ ಹೇಳ್ತೀನಿ. ಪ್ರತಿ ಈ ವರ್ಷ 2023 ಏನು ಹೊಸ ವರ್ಷ ಬರ್ತಿದೆ 2026ಗೆ ನಿಮ್ಮ ಪರ್ಸನಲ್ ಇಯರ್ ನಂಬರ್ ಪ್ರಕಾರ ಹೇಗಿರುತ್ತೆ, ಏನು ಚಾಲೆಂಜಸ್ಸು, ಏನಿದು ಎಲ್ಲನೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈಗ ನೋಡಿದ್ವಲ್ಲ ನಾನು ಎಕ್ಸಾಂಪಲ್ ಏಪ್ರಿಲ್ 19 ತೊಗೊಂಡಿದ್ದೆ, ಏಪ್ರಿಲ್ 19 ಎಕ್ಸಾಂಪಲ್ ತೊಗೊಂಡಿದ್ದೆ. ಅದರಲ್ಲಿ 2026 ಆ ಡೇಟ್ ಆಫ್ ಬರ್ತ್ ಪ್ರಕಾರ 2026 ಪರ್ಸನಲ್ ಇಯರ್ ನಂಬರ್ 6 ಬರುತ್ತೆ, 6 ಬರುತ್ತೆ ಅಲ್ವಾ. ಹಾಗೆ ನಿಮ್ಮದು ಬೇರೆ ಬೇರೆ ಆಗ್ಬೋದು. ನಾನು ಮೇ 1 ನಾನು ಮತ್ತೆ ಎಕ್ಸಾಂಪಲ್ ತೊಗೊಂಡು, ಈಗ 2026 ನೀವು ತೊಗೊಂಡ್ರೆ ಇಯರು, ಅದು ನಂಬರ್ 1 ಆಗಿದೆ. 2020 ಎಲ್ಲ ಆ್ಯಡ್ ಮಾಡಿದ್ರೆ 2 + 0 + 2 + 6 ಆ್ಯಡ್ ಮಾಡಿದ್ರೆ 10 ಆಗುತ್ತೆ. ಮತ್ತು ಡಬಲ್ ಡಿಜಿಟ್ 10ನ ಸಿಂಗಲ್ ಮಾಡಿದ್ರೆ 1 + 0 1 ಆಗುತ್ತೆ. ಸೊ ಓವರಾಲ್ ನಾವು ಇದನ್ನು ಯೂನಿವರ್ಸಲ್ ಇಯರ್ ಅಂತ ಹೇಳ್ತೀವಿ. 2026 ಯೂನಿವರ್ಸಲ್ ಇಯರ್. ಓಕೆ, ಯೂನಿವರ್ಸಲ್ ಇಯರ್ 1 ಆಗಿದೆ, ಈ ನಂಬರ್ 1 ಆಗಿದೆ. ಸೊ ನನ್ನದು ತೊಗೊಂಡ್ರೆ, ಈಗ ನಾನು ಎಕ್ಸಾಂಪಲ್ ಏಪ್ರಿಲ್ 19 ತೊಗೊಂಡೆ, ನಾನು ಮೇ 1 ನಂದು ಡೇಟ್ ಆ್ಯಂಡ್ ಮಂತ್ ಮೇ 1 ಅಂದರೆ 1 + 5 6 + 1, ಸೊ 7 ಆಗುತ್ತೆ. ನಂದು ಪರ್ಸನಲ್ ಇಯರ್ ನಂಬರ್ 2026ಕ್ಕೆ 7 ಆಗುತ್ತೆ. ಸೊ ಈಗ 2 ಎಕ್ಸಾಂಪಲು ನೋಡಿದ್ರಲ್ಲ, ಹೀಗೆ ಫೈಂಡ್ ಔಟ್ ಮಾಡಬೇಕು. ಸೊ ಏನು ಈಗ 2026 ಏನು ಅನ್ನೋದನ್ನು ನಾವು ನೋಡೋಣ. ಅದ್ರದ್ದು ಏನೇನು ಇದು ಸಿಗ್ನಿಫಿಕೆನ್ಸು. ಫಸ್ಟ್ ಆಫ್ ಆಲ್ ನಾವು ನಮ್ಮ ಪ್ರತಿಯೊಬ್ಬರದ್ದು ಪರ್ಸನಲ್ ಇಯರ್ ನಂಬರ್ ನಾವು ಕಂಡುಕೊಂಡ್ವಿ. ಈಗ ನೀವು ನೋಡಿದ್ರೆ ಡೆಮಾನ್ಸ್ಟ್ರೇಷನ್ ಆ ಥರ ಫೈಂಡ್ ಔಟ್ ಮಾಡಿದ ಮೇಲೆ ಅದನ್ನು ಪ್ರತಿಯೊಂದ್ರದ್ದು ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಾವು ಮೇನ್ 2026 ಹೇಗಿರುತ್ತೆ, ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಅದನ್ನೆಲ್ಲ ನಾನು ನಿಮಗೆ ಫಸ್ಟು ತಿಳಿಸ್ಕೊಡ್ತೀನಿ. ಓಕೆ, ಸೊ ಈ ನಂಬರ್ಸ್ ಎಲ್ಲ 1ರಿಂದ ಶುರು ಆಗುತ್ತೆ. 1 ನ್ಯೂ ಬಿಗಿನಿಂಗ್, 9 ಫಿನಿಶ್ ಆಗುತ್ತೆ, ಎಂಡಿಂಗ್. ಓಕೆ, ನಿಮ್ಗೆ ಗೊತ್ತಲ್ಲ 1ರಿಂದ 9 ನಂಬರಲ್ಲಿ, ನ್ಯೂಮರಾಲಜಿಯಲ್ಲಿ. ಸೊ ಇದು 2026 ಯೂನಿವರ್ಸಲ್ ಇಯರ್ ನಂಬರು 1. ಅದೇನು ಸಿಗ್ನಿಫೈ ಮಾಡುತ್ತೆ ಅಂದರೆ ಇದು ಬಿಗಿನಿಂಗ್, ನ್ಯೂ ಬಿಗಿನಿಂಗ್, ಎಲ್ಲ ಹೊಸದಾಗಿ ಶುರು ಆಗ್ತಾ ಇದೆ. 2025 ಈಗ ನಡೀತಾ ಇದೆಯಲ್ಲ, ಅದು 9 ಆಗಿತ್ತು. ಕಾರ್ಮಿಕ್ ಸೈಕಲ್ಸು ಅದೆಲ್ಲ ಇತ್ತು, ತುಂಬ ಎಮೋಷ್ನಲ್ ಇದು ಇತ್ತು, ಚಾಲೆಂಜಸ್ ಇತ್ತು. ಸೊ ಇದೆಲ್ಲ ಈ 9 ಸ್ಟ್ರಗಲ್ಲು, ಇದು ಮಂಗಳ, ಅದೆಲ್ಲ ಟೆಸ್ಟಿಂಗ್ ಟೈಮ್ ಅಂತೆಲ್ಲ ಹೇಳ್ತಿರಲ್ಲ, ಆ ಥರ ಎಲ್ಲ ತುಂಬಾ ಇತ್ತು. ವಾರಿಯರ್, ಮಂಗಳನ ನಂಬರ್ 9, ಅದೆಲ್ಲ ತುಂಬ ನಡೀತಾ ಇತ್ತು. ನಿಮ್ಗೆ ಗೊತ್ತೇ ಇದಿಲ್ಲ ಏನೇನಾಯಿತು ಇಲ್ಲಿ ತನಕ ಅಂತಂದು. ಸೊ ಅದರದ್ದೆಲ್ಲ ಮುಗಿಯುತ್ತೆ. ಸೊ 2025 ಮುಗಿಯತ್ಲು, ಅದೆಲ್ಲ ಮುಗಿದು ಹೊಸ ಬಿಗಿನಿಂಗು, ಹೊಸದಾಗಿ ಶುರು ಆಗುತ್ತೆ ನಂಬರ್ 1. ಅದು ಪ್ರತಿ 9 ವರ್ಷಕ್ಕೊಂದ್ಸಲ ಇದು ರಿಪೀಟ್ ಆಗುತ್ತೆ. ಸೊ 2026 ನಂಬರ್ 1 ಆಗಿರೋದ್ರಿಂದ ಹೊಸ ಬಿಗಿನಿಂಗ್, ನ್ಯೂ ಬಿಗಿನಿಂಗ್ಸ್, ಮತ್ತು ಧೈರ್ಯ ಬರುತ್ತೆ, ಪವರ್ ಬರುತ್ತೆ, ಅಥಾರಿಟಿ ಇದೆ. ಸೊ ಇದೆಲ್ಲ ಯೂನಿವರ್ಸಲ್ ಇಯರ್ 1 ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಈ ಯೂನಿವರ್ಸಲ್ ಇಯರ್ ನಂಬರ್ ಏನಂತಂದರೆ, ನಾವು ಲೀಡರ್ ಕ್ವಾಲಿಟಿ ಇದೆ, ಲೀಡರ್ಶಿಪ್ ಕ್ವಾಲಿಟಿ ಇದೆ. ಆಮೇಲೆ ರಾನೆಸ್ ಬರುತ್ತೆ, ಯಾಕಂದರೆ ನಂಬರ್ 1 ರಾನೆಸ್, ಇದು ಒರಿಜಿನಾಲಿಟಿ, ಕ್ರಿಯೇಟಿವಿಟಿ, ಆಮೇಲೆ ತುಂಬ ಎಂಪವರಿಂಗ್, ಹೊಸ ಎನರ್ಜಿ, ನ್ಯೂ ಎನರ್ಜಿ ಬರುತ್ತೆ. ಬಟ್ ತುಂಬ ರೆಸ್ಟ್ಲೆಸ್ ಆಗಿರ್ತೀವಿ. ಆಮೇಲೆ ನಮ್ಮ ಇಂಡಿವಿಜುವಾಲಿಟಿನ ತೋರಿಸ್ಕೊಳ್ಳೋ, ಶೋಕೇಸ್ ಮಾಡಲಿಕ್ಕೆ ಒಳ್ಳೆ ಟೈಮ್ ಇದು.
2026. ಆಮೇಲೆ ನಮ್ಮದು ಒಳಗಡೆನೇ ಶೆಲ್ ಒಳಗಡೆ ಕುಕ್ಕೂನ್ ಅಂತ ಹೇಳ್ತೀವಿ, ನಾವು ಒಳಗಡೆನೇ ಇರ್ತೀವಿ, ನಮಗೆ ತೋರಿಸ್ಕೊಳ್ಳೋಕೆ ಇಷ್ಟ ಇಲ್ಲ ಅಂತೆಲ್ಲ ಒಳಗಡೆ ಇರೋದೆಲ್ಲ ಹೊರಗಡೆ ಬರೋ ಟೈಮ್ ಇದು. ಹೊಸ ಹೊಸ ಇನ್ಫ್ಲೂಯೆನ್ಸಸ್ ಆಗೋ ಟೈಮು. ಸೊ ಇನ್ನೋವೇಷನ್ಸು ಮತ್ತು ಸೆಲ್ಫ್ ರಿಲಯನ್ಸು ಇವೆಲ್ಲ ಇದು ಗ್ರೋತ್ಗೆ ನಮಗೆ ತುಂಬ ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್. ಏನಂತ ಹೇಳಿದ್ರೆ ಇನೋವೇಷನ್ ಅಂತ ಹೇಳಿದ್ರೆ ಹೊಸ ಹೊಸದು ಮಾಡ್ತಾ ಇರೋದು. ಆಮೇಲೆ ನಮ್ಮ ಮೇಲೆ ನಾವು ಡಿಪೆಂಡ್ ಆಗೋದು, ಬೇರೆಯವ್ರ ಮೇಲೆ ಡಿಪೆಂಡ್ ಆಗದೆ ನಮ್ಮರ ಮೇಲೆ ನಾವು ಡಿಪೆಂಡ್, ಸೆಲ್ಫ್ ರಿಲಯನ್ಸ್ ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಗ್ರೋತ್ ಆಗಲಿಕ್ಕೆ. ಯಾರು ಇದು ಕನಸು ಕಾಣೋದಕ್ಕೆ ಯಾರು ಧೈರ್ಯದಿಂದ ಮುಂದುವರಿಸ್ತಾರೋ, ಬೇರೆ ಥರ ಬೋಲ್ಡ್ ಆಗಿ ಬೇರೆ ರೀತಿ ಡಿಫ್ರೆಂಟಾಗಿ ಯೋಚನೆ ಮಾಡೋದಕ್ಕೆ ಯಾರು ಹೋಗ್ತಾರೋ ಅವ್ರಿಗೆಲ್ಲ ಹೊಸ ಹೊಸ ನ್ಯೂ ಡೋರ್ಸ್ ಅಂತ ಹೇಳ್ತೀವಿ, ಹೊಸ ಹೊಸ ಓಪನಿಂಗ್ಸ್, ಹೊಸ ಪಾಸಿಬಿಲಿಟಿ ಓಪನ್ ಆಗುತ್ತೆ ಈ ವರ್ಷದಲ್ಲಿ. ಸೊ ಯಾರು ಹೆಸಿಟೇಟ್ ಮಾಡ್ತಾರೋ ಅವ್ರಿಗೆಲ್ಲನೂ ಡಿಲೇ ಆಗುತ್ತೆ. ಯಾರು ರಿಸ್ಕ್ ತೊಗೊಳಕ್ಕೆ ರೆಡಿ ಇರಲ್ವೋ, ಯಾರು ನಮಗೆ ಹೊಸದಾಗಿ ಏನಾದ್ರು ನಾನು ಇದು ಮಾಡೋಣ, ಇನೋವೇಷನ್ ಮಾಡೋಣ, ಆ ಥರ ಎಲ್ಲ ನಾವು ರಿಸ್ಕ್ ತೊಗೊಳ್ಳೋದಲ್ಲ ಏನು ಮಾಡೋದಲ್ಲ ಇರೋಂಥವ್ರಿಗೆ, ಸೊ ಅವ್ರಿಗೆಲ್ಲರಿಗೂ ಒಂದು ಇದು ಡಿಲೇ ಆಗುತ್ತೆ. ಯಾಕೆಂದರೆ ಇದು ಇರೋದೇ ನಂಬರ್ 1 ಇರೋದೇ ನಿಮ್ಮ ಮೇಲೆ ನೀವು ಡಿಪೆಂಡ್ ಆಗೋದು, ಹೊಸ ಹೊಸದನ್ನ ಇದು ಮಾಡೋದು, ಕ್ರಿಯೇಟಿವಿಟಿ ಓಪನ್ ಆಗುತ್ತೆ, ಹೊಸ ಹೊಸದು ಇನ್ನೋವೇಷನ್ ಇರುತ್ತೆ, ಅದೆಲ್ಲನೂ ಮಾಡೋದಕ್ಕೆ ಇದು ಒಳ್ಳೆ ಟೈಮ್ ಇದು. ಸೊ ಪರ್ಸನಲ್ ಮತ್ತು ಪ್ರೊಫೆಷನಲ್ ಲೈಫಲ್ಲಿ 2026 ಹೇಗಿರುತ್ತೆ ಜನರಲ್ ಆಗಿ ಹೇಳ್ತಿದ್ದೀನಿ, ಜನರಲ್ ಆಗಿ. ಆಮೇಲೆ ನಾವು ಪ್ರತಿಯೊಂದು ನಂಬರ್ನ ತೊಗೊಳ್ಳೋಣ. ಸೊ ಈಗ ಜನರಲ್ ಆಗಿ ಎಲ್ಲರಿಗೂ ಕರಿಯರ್ ಮತ್ತು ಪ್ರೊಫೆಷನಲ್ ಲೈಫಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ನ್ಯೂ ವೆಂಚರ್, ಹೊಸ ಹೊಸ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ಬೋದು. ಆಮೇಲೆ ಎಂಟರ್ಪ್ರಾನರ್ಶಿಪ್ ಎಕ್ಸ್ಪ್ಲೋರ್ ಮಾಡೋಂಥ ಟೈಮು. ಹಾಗೆಯೇ ಏನಾದರೂ ಒಂದು ಆಲ್ರೆಡಿ ಚಾಲೆಂಜಿಂಗ್ ರೋಲು, ಒಳ್ಳೆ ರೋಲಲ್ಲಿದ್ದರೆ ಅಲ್ಲಿ ಇನ್ನೂ ಚೆನ್ನಾಗಿ ನೀವು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀರಾ. ಆಮೇಲೆ ನೀವು ಒಳ್ಳೆ ಇಂಪ್ರೆಷನ್ಸ್, ನಿಮ್ಮ ಬಾಸ್ ಅಥವಾ ನಿಮ್ಮ ಆರ್ಗನೈಸೇಷನ್ನಲ್ಲಿ ಒಳ್ಳೆ ಇಂಪ್ರೆಷನ್ ನೀವು ಬೀರ್ತೀರಾ. ಸೊ ಇಂಪ್ರೆಷನ್ ಕೊಡೋ ಟೈಮ್ ಇದು. ತುಂಬ ಎನರ್ಜಿ ಇದೆಯಲ್ಲ, ಎನರ್ಜಿ ಎಂಥ ಎನರ್ಜಿ ಅಂದರೆ ತುಂಬ ಲೀಡರ್ಶಿಪ್ ಕ್ವಾಲಿಟಿ ಇರೋ ಎನರ್ಜಿ ಇರುತ್ತೆ, ಒರಿಜಿನಾಲಿಟಿ ಇರುತ್ತೆ, ಮತ್ತು ಬೋಲ್ಡ್ ಡಿಸಿಷನ್ಸ್ ತೊಗೊಳ್ಳೋ ಎನರ್ಜಿ ಇರುತ್ತೆ 2026ರಲ್ಲಿ. ಹಾಗೆಯೇ ಇದು ಬ್ಲೈಂಡಾಗಿ ಏನೋ ಒಂದು ಫಾಲೋ ಮಾಡುವಂಥ ವರ್ಷ ಅಲ್ಲ ಇದು. ನಾವು ಮುಂದೆ ಇದು ಮಾಡೋದು, ನಾವು ಏನು ಅಂತಂದು ಆರ್ಗನೈಸ್ ಮಾಡಿಕೊಂಡು ಯೋಚನೆ ಮಾಡಿ ಹೊಸ ಹೊಸ ಐಡಿಯಾಸ್ನ ತೊಗೊಂಡು ಮುಂದುವರಿಯೋದು, ಬೋಲ್ಡಾಗಿ ನಾವು ಡಿಸಿಷನ್ಸ್ ತೊಗೊಂಡು ಇದು ಮಾಡೋ ಅಂಥ ವರ್ಷ ಇದು. ಸೊ ಫೈನಾನ್ಷಿಯಲಿ ಏನಿರುತ್ತೆ, ಹೇಗಿರುತ್ತೆ 2026? ಸೊ ಫೈನಾನ್ಷಿಯಲಿ ತುಂಬ ಗ್ರೋತ್ ಎನ್ಕರೇಜ್ ಮಾಡುತ್ತೆ. ಗ್ರೋತ್ ಮತ್ತು ನಾವು ಏನೇನು ಒಳ್ಳೆ ಒಳ್ಳೆ ಸ್ಕಿಲ್ಸ್ ಅಪ್ಸ್ಕಿಲ್ ಮಾಡ್ಕೊಳ್ಳೋಕ್ಕೆ, ಆಮೇಲೆ ಹೊಸ ಹೊಸ ವೆಂಚರ್ಸ್ ನಾನು ಹೇಳಿದ್ನಲ್ಲ, ಅಥವಾ ಯಾವುದಾದ್ರೂ ಹೊಸದು ನೀವು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡೋದಕ್ಕೆ, ಅವನ್ನೆಲ್ಲನೂ ಹೊಸದಾಗಿ ಎಲ್ಲ ಸ್ಟಾರ್ಟ್ ಮಾಡೋದು. ಹೊಸ ನ್ಯೂ ಬಿಗಿನಿಂಗ್ಸ್ ಅಂದರೆ ಅದೇ ತಾನೆ, ಹೊಸದಾಗಿ ಏನಾದ್ರು ಸ್ಟಾರ್ಟ್ ಮಾಡೋದಕ್ಕೆ, ಅದಕ್ಕೆಲ್ಲದಕ್ಕೂ ಇದನ್ನು ಒಳ್ಳೆ ಟೈಮ್ ಆಗುತ್ತೆ. ಸೊ ಹಾಗೆ ಕೇರ್ಫುಲ್ಲಾಗಿ ನೀವು ಕೇರ್ಫುಲ್ ಆಗಿ ತೊಗೊಳ್ಳೋ ರಿಸ್ಕ್, ಕ್ಯಾಲ್ಕುಲೇಟೆಡ್ ರಿಸ್ಕ್ ಅಂತ ಹೇಳ್ತೀವಲ್ಲ, ಅದನ್ನು ತೊಗೊಳ್ಳೋದು ಟೈಮ್ ಇದು. ಆ ಥರ ತೊಗೊಂಡ್ರೆ ನಿಮಗೆ ತುಂಬ ದೊಡ್ಡದು ಒಳ್ಳೆ ಬಿಗ್ ರಿವಾರ್ಡ್ಸ್, ಗ್ರೇಟ್ ರಿವಾರ್ಡ್ಸ್ ಸಿಗುತ್ತೆ. ಹಾಗೆ ಚೆನ್ನಾಗಿ ಅಬಂಡೆನ್ಸ್ ಬರುತ್ತೆ. ಕ್ರಿಯೇಟಿವಿಟಿ ಮತ್ತು ಕರೇಜು ಅದೆಲ್ಲ ಇಟ್ಕೊಂಡು ಮಾಡಿದ್ರೆ ನಿಮಗೆ ಚೆನ್ನಾಗಿದಾಗುತ್ತೆ. ಸೊ ಇದು ಫೈನಾನ್ಷಿಯಲ್ ಆಯಿತು. ಸೊ ಪರ್ಸನಲ್ ರಿಲೇಷನ್ಶಿಪ್ಸಲ್ಲಿ ಹೇಗಿರುತ್ತೆ, ಇದು ವೈಬ್ರೇಷನ್ 1 ಇದೆ. ಸೊ ಇದು ನಂಬರ್ ಇದೆಯಲ್ಲ 2026 ನಂಬರ್ 1 ಇರೋದ್ರಿಂದ ಅದು ತುಂಬಾ ಸ್ಟ್ರಾಂಗ್ ಇಂಡಿವಿಜುವಾಲಿಟಿಗೆ ಫೋಕಸ್ ಇರುತ್ತೆ. ತುಂಬಾ ಸಾಲಿಟರಿ ಅಂದರೆ ನಾವು ಇದೆ ರಿಲೇಷನ್ಶಿಪ್ ತುಂಬ ಚೆನ್ನಾಗಿರುತ್ತೆ, ಅದೆಲ್ಲ ಇರುತ್ತೆ. ಬಟ್ ಸ್ಟಿಲ್ ಅದು ಡಿಪೆಂಡೆನ್ಸಿ ಏನಿರುತ್ತೆ ಅದು ಲಾಸ್ಟಿಗೆ ಬರುತ್ತೆ. ಸೊ ಇಂಡಿವಿಜುವಲ್ ಆಗಿ ರಿಲೇಷನ್ಶಿಪ್ಪಲ್ಲೂ ಕೂಡ ಇಂಡಿವಿಜುವಲ್ ಆಗಿ ಮ್ಯೂಚುವಲ್ ರೆಸ್ಪೆಕ್ಟಿಂದ, ಡಿಪೆಂಡೆನ್ಸಿ ಇಲ್ದಲೇ ಹೇಗೆ ನಾವು ಚೆನ್ನಾಗಿ ಬಾಂಡಿಂಗ್ ಮಾಡ್ಕೋಬೋದು, ರಿಲೇಷನ್ಶಿಪ್ ಹೇಗೆ ಚೆನ್ನಾಗಿ ಮಾಡ್ಕೋಬೋದು, ಅದೆಲ್ಲ ಬರುತ್ತಿರಲಿ. ಹಾಗೆಯೇ ಈ ವರ್ಷ 2026 ನಮ್ಮ ಬಾಂಡ್ಸ್ ಏನಿದೆ, ಪರ್ಸನಲ್ ಬಾಂಡ್ಸ್ ಇದೆಲ್ಲ ರೀಕ್ಯಾಲಿಬ್ರೇಟ್ ಆಗುತ್ತೆ. ಹಾಗೆ ನಮ್ಮ ಅಥೆಂಟಿಸಿಟಿ, ನಮ್ಮ ಆ್ಯಕ್ಚುಯಲ್ ಆಗಿ ಟ್ರೂ ಸೆಲ್ಫ್ ಏನಿದೆ, ನಮ್ಮ ಸೆಲ್ಫ್ ಏನಿದೆ, ಅಥೆಂಟಿಕ್ ಸೆಲ್ಫ್, ಮತ್ತು ಅದೆಲ್ಲನೂ ಹೊರಗಡೆ ಬರೋ ಟೈಮ್ ಇದು, ಹೊರಗಡೆ ರಿವೀಲ್ ಮಾಡೋ ಟೈಮು. ಸೊ ರಿಲೇಷನ್ಶಿಪ್ಗೋಸ್ಕರ ಏನೂ ಮುಚ್ಚಿಡೋ ಅಂಥದ್ದಲ್ಲ, ಎಲ್ಲನೂ ಒಳ್ಳೆಯಾಗಿ ಮ್ಯೂಚುವಲ್ ರೆಸ್ಪೆಕ್ಟಿಂದ ಒಂದು ರಿವೀಲ್ ಮಾಡೋದು, ಇಂಡಿಪೆಂಡೆಂಟ್ ಆಗಿರೋದು, ಸೊ ಸ್ಪೇಸ್ ಕೊಡೋದು, ಅದೆಲ್ಲ ಈಗ 2026ರಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಮ್ಮ ಫ್ಯೂಚರ್ ಇದಕ್ಕೆ ಸ್ಟೆಪ್ ಹೋಗುತ್ತೆ, ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ರಿಲೇಷನ್ಶಿಪ್ಸು, ಫ್ಯೂಚರ್ ಡೈರೆಕ್ಷನ್ ಕೂಡ ತಗೊಳುತ್ತೆ. ಸೊ ಸ್ಪಿರಿಚುವಲಿ ಎಮೋಷ್ನಲಿ 2026 ಹೇಗಿರುತ್ತೆ? ಸೊ ಸ್ಪಿರಿಚುವಲ್ ಮತ್ತು ಇದು ತೊಗೊಂಡ್ರೆ ನಮ್ಮ ಇನ್ನರ್ ಗ್ರೋತ್, ಅಂದರೆ ಇನ್ವರ್ಡ್ಸ್ ಗ್ರೋತ್ ಅಂತೇಳಿ ಸೆಲ್ಫ್ ಡಿಸ್ಕವರಿ ಅದು ಆಗುತ್ತೆ. ಆಮೇಲೆ ಹಳೆಯದು ಏನೇನೋ ಬಿಲೀಫ್ಸ್ ಇರುತ್ತಲ್ಲ, ಹಳೆ ಔಟ್ಡೇಟೆಡ್ ಬಿಲೀಫ್ಸ್, ಓಲ್ಡ್ ಪ್ಯಾಟರ್ನ್ ಅವೆಲ್ಲ ತೆಗೆದು ಹಾಕುವಂಥದ್ದು ಟೈಮು. ಆಮೇಲೆ ನಮ್ಮ ಕಾನ್ಫಿಡೆನ್ಸ್ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ, ಬೂಸ್ಟ್ ಮಾಡ್ಕೊಳ್ಳೋಕ್ಕೆ, ಹಾಗೆ ನಮ್ಮ ಇಂಟ್ಯೂಷನ್ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಒಳ್ಳೆ ಟೈಮ್ ಇದು. ಹಾಗೆ ನಮ್ಮದು ಏನು ಇನ್ನರ್ ವಾಯ್ಸ್ ಇದೆಯಲ್ಲ ಅದಕ್ಕೆ ಒಂದು ಒಳ್ಳೆ ಎಕ್ಸ್ಪ್ರೆಷನ್ ಕೊಡಬೇಕು. ಹಾಗೆ ಮೆಡಿಟೇಷನ್ನು ಮತ್ತು ಆ ಥರ ಪ್ರಾಕ್ಟೀಸಸ್ ಮಾಡಲಿಕ್ಕೆ ಈಗ ಮಾಡಿಲ್ಲ ಅಂತ ಹೇಳಿದ್ರೆ ಸ್ಟಾರ್ಟ್ ಮಾಡಲಿಕ್ಕೆ ಒಳ್ಳೆ ಟೈಮ್ ಇದು. ಅಂದರೆ 2026 ಒಳ್ಳೆ ಟೈಮ್. ಸೊ ಇದು ಇಂಡಿವಿಜುವಾಲಿಟಿ ಮತ್ತು ಸೆಲ್ಫ್ ಫೋಕಸ್ ಮಾಡುತ್ತೆ. ಹಾಗೆ ನಮ್ಮ ಇದ್ರ ಬಗ್ಗೆ ನಾವು ತಿಳ್ಕೊಂಡು ಅದು ಹೇಗೆ ನಾವು ಸೆಲ್ಫ್ ಅವೇರ್ನೆಸ್ ಕ್ರಿಯೇಟ್ ಮಾಡ್ಕೊಳ್ಳೋದು, ನಮ್ಮ ಹೈಯರ್ ಸೆಲ್ಫ್ ಕನೆಕ್ಟ್ ಮಾಡ್ಕೊಳ್ಳೋದು, ಅಲೈನ್ ಮಾಡ್ಕೊಳ್ಳೋದು,
ನಮ್ಮ ಪರ್ಸನಲ್ ಫ್ಲೋ ಇದೆಯಲ್ಲ, ಯೂನಿವರ್ಸಲ್ ಫ್ಲೋ ಜೊತೆ ನಮ್ಮ ಪರ್ಸನಲ್ ಫ್ಲೋ ಏನಿರುತ್ತೋ ಅದು ಅಲೈನ್ಮೆಂಟ್ ಮಾಡ್ಕೊಳ್ಳೋದು, ಯೂನಿವರ್ಸ್ ಜೊತೆಗೆ ಅಲೈನ್ಮೆಂಟ್ ಮಾಡ್ಕೊಳ್ಳೋದು, ಅದೆಲ್ಲನೂ ಈ 2026ಅಲ್ಲಿ ಮಾಡಬಹುದು ನಾವು. ಎಲ್ಲದಕ್ಕಿಂತ ಜಾಸ್ತಿಯಾಗಿ ಇದು ಹೊಸ ಹೊಸ ಸ್ಟೋರೀಸ್ ಬರೆಯೋದಕ್ಕೆ ಇಂಡಿಕೇಟ್ ಮಾಡುತ್ತೆ. ನ್ಯೂ ಬಿಗಿನಿಂಗ್ಸ್ ಆಗಿರೋದ್ರಿಂದ ಹೊಸ ಹೊಸ ಸ್ಟೋರೀಸ್, ಅಂದರೆ ಸ್ಟೋರೀಸ್ ಅಂತ ಹೇಳಿದ್ರೆ ನಿಮ್ಮ ಲೈಫಲ್ಲಿ ಹೊಸ ಹೊಸದು ಏನಾದರೂ ಓಪನ್ ಆಗ್ಬೋದು, ಪಾಸಿಬಿಲಿಟೀಸ್ ಇದೆ, ಹೊಸ ಹೊಸ ಡೋರ್ಸ್ ಓಪನ್ ಮಾಡ್ಬೋದು, ಆಗೋ ಚಾನ್ಸಸ್ ಇದೆ ನಿಮ್ಮ ಲೈಫಲ್ಲಿ. ನೀವೇನು ಡಿಸಿಷನ್ಸ್ ತೊಗೊಳ್ತಿರೋ ಇದು ಇರ್ಬೋದು, ನಿಮ್ಮ ರಿಲೇಷನ್ಶಿಪ್ಸ್ ಇರ್ಬೋದು, ಅಥವಾ ಪ್ರೀತಿ ಪ್ರೇಮ ರೊಮ್ಯಾನ್ಸ್, ಕೆರಿಯರ್ ಇರ್ಬೋದು, ನಿಮ್ಮ ಇನ್ನರ್ ಗ್ರೋತ್ ಇರ್ಬೋದು, ಸ್ಪಿರಿಚುವಲ್ ಗ್ರೋತ್ ಅದಿರ್ಬೋದು, ಯಾವುದಾದ್ರೂ ಇರ್ಬೋದು, ಯಾವುದೇ ಏರಿಯಾದಲ್ಲಿ ನೀವು ಏನೇನು ಇದು ತೊಗೊಳ್ತೀರೋ, ಡಿಸಿಷನ್ಸ್ ತೊಗೊಳ್ತೀರೋ, ಅದ್ರ ನೆಕ್ಸ್ಟ್ ಇದು ರಿವೀಲ್ ಮಾಡುತ್ತೆ ಏನು ರಿಸಲ್ಟ್ ಬರುತ್ತೆ ಅಂತೆಲ್ಲ. ಸೊ ಹಾಗಾಗಿ ತುಂಬ ಇಂಪಾರ್ಟೆಂಟು ಈ 2026 ನಿಮ್ಮ ಅದು ಒಂದು ದೊಡ್ಡ ಈ ಕ್ಯಾನ್ವಾಸ್ ಅಂತ ಹೇಳ್ತೀವಲ್ಲ, ಒಂದು ಏನಾದ್ರು ಪೇಂಟ್ ಮಾಡಲಿಕ್ಕೆ, ನಿಮ್ಮ ಹೊಸ ಬಿಗಿನಿಂಗ್ಸ್, ಹೊಸ ಚಿತ್ರ, ಹೊಸ ಇದು ಪಿಕ್ಚರು ಡ್ರಾ ಮಾಡೋದಕ್ಕೆ, ಪೇಂಟ್ ಮಾಡಲಿಕ್ಕೆ ತುಂಬ ಬೋಲ್ಡ್ ಇದನ್ನು ಹಾಕಿ ಕಲರ್ಸ್ ಯೂಸ್ ಮಾಡಿ ನಿಮ್ಮ ಇದನ್ನು ಹಾಕ್ಕೊಂಡು ಇದು ಮಾಡಲಿಕ್ಕೆ ತುಂಬ ಒಳ್ಳೆಯ ಆಪರ್ಚುನಿಟಿ ನಿಮಗೆ ಸಿಗ್ತಾ ಇದೆ 2026ರಲ್ಲಿ. ಸೊ ಇದು ಯೂನಿವರ್ಸಲ್ ಇಯರ್, ಸೊ ತುಂಬಾ ಚೆನ್ನಾಗಿದೆ, ನೀವು ಯೂಸ್ ಮಾಡಿಕೊಂಡ್ರೆ ತುಂಬ ತುಂಬ ಚೆನ್ನಾಗಾಗುತ್ತೆ. ಸೊ ಇಲ್ಲಿ ತನಕ ನಾನು ಹೇಳಿದ್ನಲ್ಲ, ಯೂನಿವರ್ಸಲ್ ಇಯರ್ 2026 ನಂಬರ್ 1 ಹೇಗೆ ಬಂತು ಅಂತೆಲ್ಲ ಹೇಳಿದೆ. ಸೊ ಪರ್ಸನಲ್ ಇಯರ್ ನಂಬರ್ ಹೇಗೆ ಫೈಂಡ್ ಔಟ್ ಮಾಡೋದು ಅನ್ನೋದನ್ನು ಕೂಡ ನಿಮಗೆ ತಿಳಿಸಿಕೊಟ್ಟೆ. ಸೊ ಇದು ಆಲ್ರೆಡಿ ತುಂಬ ಜಾಸ್ತಿ ಆಗಿದೆ ಡ್ಯೂರೇಷನ್, ಇಲ್ಲೇ ಆಲ್ರೆಡಿ 10 ಮೇ ಬಿ 12, 13, 14 ಮಿನಿಟ್ಸ್ ಅಂತೂ ಆಗಿರುತ್ತೆ. ಹಾಗಾಗಿ ನೆಕ್ಸ್ಟ್ ನಾನು ಪರ್ಸನಲ್ ಇಯರ್ ನಂಬರ್ ಒಂದೊಂದನ್ನೇ ತೊಗೊಂಡು ಅದ್ರ ಬಗ್ಗೆ ಏನೇನು ಹೇಳ್ತೀನಿ, ಅದು ಏನು ಹೇಗೆ 2026 ಜನರಲ್ ಆಗಿ ನೋಡಿದ್ವಿ ನಾವು. ಸೊ ಜನರಲ್ ಆಗಿ 2026 ನೋಡಿದ್ವಿ ನಾವು. ಹಾಗೆ ಆ ಹೊಸ ವರ್ಷದಲ್ಲಿ ನಮ್ಮ ಪರ್ಸನಲ್ ಇಯರ್ ನಂಬರ್ 1 ಹೇಗಿರುತ್ತೆ, ನಿಮ್ಮ ಚಾಲೆಂಜಸ್ ಏನು, ನಿಮಗೆ ಏನು ಚೆನ್ನಾಗಾಗುತ್ತೆ, ಆಮೇಲೆ ಏನಾರು ಚಾಲೆಂಜು ಇದು ಸ್ಟ್ರಗಲ್ಸ್ ಇದ್ದರೆ ಅದ್ರದ್ದು ರೆಮಿಡೀಸ್ ಏನು, ಅದೆಲ್ಲನೂ ನಾನು ನಿಮಗೆ ಶೇರ್ ಮಾಡ್ತೀನಿ. ಅದು ಪ್ರತಿ ನಂಬರ್ನು ತೊಗೋತೀನಿ, ನಂಬರ್ 1 to 9, 1ರಿಂದ 9 ಎಲ್ಲ ನಂಬರ್ನು ನಾನು ತೊಗೊಂಡು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದು ನಿಮಗೆ ಎಪಿಸೋಡ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆಯೇ ಜಾಸ್ತಿ ಜನಗಳಿಗೆ ಶೇರ್ ಮಾಡಿ. ನಿಮ್ಗೆ ಹೇಗೆ ಅನಿಸ್ತು ಇದು ವಿಡಿಯೋ ಅನ್ನೋದನ್ನು ನನಗೆ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವು ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ನ. ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ನೋಡ್ತೀನಿ. ಅಲ್ಲಿ ತನಕ ಪ್ಲೀಸ್ ಟೇಕ್ ಕೇರ್, ಬಾಯ್ ಬಾಯ್.